ಧನ್ಯವಾದಗಳು. ಇಲ್ಲಿರ್ತಕ್ಕಂಥ ನಮ್ಮ ಇಲ್ಲಿ ಜಂಟಿ ಕೃಷಿ ಅಧಿಕಾರಿಗಳು ಮತ್ತು ಅವರು ಬರೋವರೆಗೆ ಒಂದು ಶಾಂತಿಯುತವಾದಂಥ ಧರಣಿಯನ್ನ ಬಸವೇಶ್ವರ ಸರ್ಕಾರದಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರು ಬರೋತನ ಇಲ್ಲಿ ಶಾಂತಿಯುತವಾಗಿ ಧರಣಿ ನಡೀತದೆ. ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ನಿಮ್ಮಲ್ಲಿ ಕೋರಿಕೆಯನ್ನು ಕೇಳಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳೇ, ಒಂದ ನಿಮಿಷ ಕೇಳ್ತಾ ಇಲ್ವಾ? ಕೇಳ್ತಾ ಇದೆಯಾ? ಇಲ್ಲ ಕೇಳ್ತಾ ಇಲ್ಲ. ಇಲ್ಲ ಒಂದೇ ನಿಮಿಷ ಮೈಕ್ ರೆಡಿ ಮಾಡ್ತಾ ಇದ್ದಾರೆ, ಮಾಡಿಕೊಡ್ತೇನೆ. ಒಂದೇ ನಿಮಿಷ ಇಲ್ಲ 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 ಒಂದೇ ನಿಮಿಷ ನಿಮಗೆ ಕೊಡ್ತೇನೆ. ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಅನೇಕ ಜನ ರೈತ ಮುಖಂಡರು ನಮ್ಮ ಭಾಗವಹಿಸಿ ಕಳೆದ 8 ದಿನಗಳಿಂದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ಇಲ್ಲಿ ನಮ್ಮ ಬಂದಿರತಕ್ಕಂಥ ಎಲ್ಲ ರೈತರು ಇಲ್ಲೇ ನಿಮ್ ಜೊತೆಲಿ ಕೂತ್ಕೊಂಡು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಬಂದು ನಮ್ಮ ಮನೆ ತಗೊಳ್ಳೋವರೆಗೆ ನಾವಿಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಅಲ್ಲಿ ಕೂತಿರ್ತಕ್ಕಂಥ ಟ್ರ್ಯಾಕ್ಟರ್ಗಳೆಲ್ಲ ಅಲ್ಲೇ ಕೂತಿರ್ಬೇಕು, ಕೂತ್ಕೊಳ್ತಿರ್ತಾನೆ. ಎಲ್ಲಿ ಒಂದ್ಸರಿ ಜೋರಾಗಿ ಕೂಗಾಟ ಹೇಳ್ತೀರಾ? ತೊಗರಿ ಬೆಳೆ ನಷ್ಟಕ್ಕೆ ಅಂತೀನಿ ಪರಿಹಾರ ಬೇಕು ಅಂತ ಹೇಳ್ಬೇಕು, ಹೇಳ್ತೀರಾ? ಇವತ್ತು ಬೆಳಗಾವಿ ಸುವರ್ಣ ಅಧಿವೇಶನದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಕೂತಾರೆ. ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ. ಅದಕ್ಕೆ ಕುರುಡಾಗಿರ್ತಕ್ಕಂಥ ಸರ್ಕಾರ ಕೇಳಬೇಕು ಅಂದ್ರೆ ಜೋರಾಗಿ ನೀವು ಘೋಷಣೆ ಕೂಗ್ತಿರ್ತಾನೆ. ತೊಗರಿ ಬೆಳೆ ನಷ್ಟಕ್ಕೆ, ತೊಗರಿ ಬೆಳೆ ನಷ್ಟಕ್ಕೆ, ತೊಗರಿ ಬೆಳೆ ನಷ್ಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಆತ್ಮೀಯರೇ, 3ನೇ ತಾರೀಕು ಡಿಸೆಂಬರ್ 3ನೇ ತಾರೀಕು ಮುದ್ದೇಬಿಹಾರದಲ್ಲಿ ಈ ಭಾಗದ ಎಲ್ಲ ರೈತರು ಕೂಡಿ ನಾವೊಂದು ಹೋರಾಟ ಮಾಡಿದ್ವಿ. ಏನ್ ನಮ್ಮ ರೈತರು ತೊಗರಿ ಕಟಾವು ಮಾಡಿ ರಾಶಿ ಮಾಡ್ತಾ ಇದ್ದಾರೆ. 1 ಎಕರೆಗೆ 1 ಚೀಲನೋ 2 ಚೀಲನೋ ಬರ್ತಾ ಇದೆ, ಅದಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ಜಾಸ್ತಿ ಬಂದಿದೇನಪ್ಪ? 1 ಚೀಲ 2 ಚೀಲಕ್ಕಿಂತ ಜಾಸ್ತಿ ಬರ್ತಾ ಇಲ್ಲ. ಮೇಲೆ ತುದಿಕಾಯಿ ಆಗಿರ್ತಾವೆ. ಅದಕ್ಕೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡಬೇಕಾಗಿದ್ರೆ ಮೊದಲು ಏನ್ ಮಾಡಬೇಕು? ನಮ್ಮ ಹೊಲಕ್ಕೆ ಬಂದು ಅದಕ್ಕೆ ಸರ್ವೆ ಮಾಡಬೇಕು ಅಂತ ಹೇಳಿ ನಾವು ಕೃಷಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಅವತ್ತೇ ಧರಣಿಯನ್ನ ನಿರಂತರವಾಗಿ ಮುಂದುವರಿಸ್ತೀವಿ ಅಂತ ಹೇಳಿದ್ವಿ. ಆದ್ರೆ ಆ ದಿನ ತಾಲೂಕಿನ ತಹಸೀಲ್ದಾರು, ಕೃಷಿ ಅಧಿಕಾರಿಗಳು ಬಂದು ದಯಮಾಡಿ ನೀವು ಮುಂದುವರಿಸಬೇಡಿ, ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಜಿಲ್ಲಾದ್ಯಂತ ಏನು ನಷ್ಟ ಆಗಿರ್ತಕ್ಕಂಥ ಬೆಳೆಗಳು, ತೊಗರಿ ಬೆಳೆ ನಷ್ಟ ಆಗಿದೆ, ಅದಕ್ಕೆ ಸರ್ವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ನೀವು ಹಿಂತಕ್ಕೊಳ್ಬೇಕು ಅಂತ ಹೇಳಿದಾಗ ನಾವು 9ನೇ ತಾರೀಕಿಂತನೇ ಗಡುವು ಕೊಟ್ಟು 8ನೇ ತಾರೀಕು ಒಳಗೆ ನೀವು ಸರ್ವೆ ಮಾಡಬೇಕು. ಸರ್ವೆ ಮಾಡಿಲ್ಲ ಅಂತಂದ್ರೆ ನಾವು ಖಂಡಿತ ಮತ್ತೆ 9ನೇ ತಾರೀಕು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಅಧಿಕಾರಿಗಳಿಗೆ ಹೇಳಿದ್ವಿ. ಆದರೆ ಇವತ್ತಿನವರೆಗೆ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅಂತ ಗೊತ್ತೈತೆ ನಿಮಗ? ಯಾರವರು ಹೆಸರೇನು ಗೊತ್ತೈತೇನ? ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ಎಲ್ಲೂ ಕೂಡ ಯಾರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಉಸ್ತುವಾರಿ ಸಚಿವರು ಇವತ್ತಿದ್ದಾರೆ. ಇಡೀ ತೊಗರಿ ಬೆಳೆ ನಾಶ ಆಗಿದೆ, ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ. ಈ ರಾಜ್ಯದಲ್ಲೂ ಇಲ್ಲ, ಈ ದೇಶದಲ್ಲೂ ಇಲ್ಲ. ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ರೈತರು ಅಲ್ಲಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಉಸ್ತುವಾರಿ ಸಚಿವರು ಒಂದು ಸಭೆ ಮಾಡಿ ನಿಮ್ಗೆ ಯಾರಿಗೂ ಕೂಡ ಸರ್ವೆ ಮಾಡಬೇಕು, ಪರಿಹಾರ ಕೊಡಬೇಕು ಅಂತ ಹೇಳಿಲ್ಲ. ಡಿಸಿ ನಮ್ಮ ಹೊಲಗಳಿಗೆ ಬರಲಿಲ್ಲ, ಕೃಷಿ ಅಧಿಕಾರಿಗಳು ನಮ್ಮ ಹೊಲಗಳಿಗೆ ಬರಲಿಲ್ಲ. ದಯಮಾಡಿ ನೀವು ಅದಕ್ಕೆ ಅನಿವಾರ್ಯವಾಗಿ 3ನೇ ತಾರೀಕಿನಿಂದ ನಿರಂತರವಾಗಿ ಹೋರಾಟ ಮಾಡಿದ್ದೇನೆ. ನನಗೆ ಒಂದು ಮೇಜರ್ ಆಪರೇಷನ್ ಆಗಿದೆ. ಡಾಕ್ಟ್ರು 3 ತಿಂಗಳು ಓಡಾಡಬಾರ್ದು ಅಂತ ಹೇಳಿದ್ದಾರೆ.
ಆದ್ರೆ ನಮ್ಮ ರೈತರ ಕಷ್ಟ ನನ್ನನ್ನು ಮನೆ ಕೂಡ್ಸ್ಲಿಕ್ಕೆ ಬಿಡಲಿಲ್ಲ. ನನಗೆಷ್ಟೇ ಕಷ್ಟ ಆದ್ರೂ ಸರಿ, ಯಾವ ನನ್ನ ರೈತ ಕಷ್ಟದಲ್ಲಿದ್ದಾನೆ, 190% ಬೆಳೆ ನಾಶ ಆಗಿದೆ, ನನ್ನ ರೈತರಿಗೆ ಪರಿಹಾರ ಕೊಡಿಸೋವರೆಗೆ, ನಮ್ಮ ರೈತರಿಗೆ ಕಳಪೆ ಬೀಜ ಕೊಟ್ಟಿರ್ತಕ್ಕಂಥ ಏಜೆನ್ಸಿಗಳನ್ನ ಜೈಲಿಗೆ ಹಾಕೋವರೆಗೆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ಜನ ಮುಖಂಡರು ಮಾತನಾಡಲಿದ್ದಾರೆ. ಜಂಟಿ ಕೃಷಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರೋವರೆಗೆ ಇವೆಲ್ಲರೂ ಮಾತನಾಡ್ತಾರೆ. ಮಾತಾಡಾದ್ಮೇಲೆ ಇಲ್ಲೇ ಕುತ್ಕೊಂಡು ನಾವು ನೀವು ಸೇರಿ ಊಟ ಮಾಡೋದಿದೆ. ಆಮೇಲೆ ಕೃಷಿ ಅಧಿಕಾರಿಗಳು ಏನು ಮಾತನಾಡ್ತಾರೆ ನೋಡಿಕೊಂಡು ಮುಂದಿನ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಕೊನೆಗೆ ಮಾತಾಡ್ತೇನೆ. ನನ್ನ ಮಾತುಗಳು ಕೊನೆಗೆ ಮಾತಾಡ್ತೇನೆ. ನೀವೆಲ್ಲರೂ ಕೂಡ ತೊಗರಿ ಬೆಳೆ 190% ಎಲ್ಲರೂ ತೊಗರಿ ಹಾಕಿರೋ ಇಲ್ವೋ? ನಿಮ್ ಬೆಳೆ ನಾಶ ಆಗಿದೆ ಇಲ್ವೋ? ಮುಂದಿನ 1 ವರ್ಷ ನಿಮ್ ಸಂಸಾರ ಕಷ್ಟದಲ್ಲಿ ಐತೋ ಇಲ್ವೋ? ಹಾಗಾದ್ರೆ ಇವತ್ತೊಂದಿನ ನೀವು ಇಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು. ನಿಂತ್ಕೊಂಡಿರ್ತಾರೆ. ಅದಕ್ಕೆ ಈಗ ನಮ್ಮ ಏನ್ ನಾಯಕರುಗಳು ಮಾತನಾಡ್ತಾರೆ, ಅವರ 2 ಮಾತುಗಳನ್ನು ದಯಮಾಡಿ ಎಲ್ಲರೂ ಕೇಳಬೇಕು ಅಂತ ವಿನಂತಿ ಮಾಡಿಕೊಂಡು, ಮೊದಲನೇದಾಗಿ ನಮ್ಮ JDS ಪಕ್ಷದ ಜಿಲ್ಲಾಧ್ಯಕ್ಷರು, ಒಂದು ದೇವರಪುರಿ ಮತಕ್ಷೇತ್ರದ ಏನ್ ನಮ್ಮ ಶಾಸಕರಿದ್ದಾರೆ ರಾಜೀವ್ಗೌಡ ಪಾಟೀಲ್ ಅವರು ಕೂಡ ಇವತ್ತು ಅಧಿವೇಶನದಲ್ಲಿ ಹೇಳಿದ್ದಾರೆ, ನಾಳೆ ನಾಡ್ದು ನಮ್ಮ ಪರವಾಗಿ ಅತ್ಯಂತ ಗಟ್ಟಿ ದನಿಯಾಗಿ ರೈತರ ಹುಲಿಯಾಗಿ ರಾಜೀವ್ಗೌಡರಲ್ಲಿ ಗುಡುಕ್ತಾನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರ ಪರವಾಗಿ JDS ಪಕ್ಷದ ಪರವಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡರು ಮೊದಲು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ, ನಂತರ ಒಬ್ಬೊಬ್ಬರಾಗಿ ನಾಯಕರು ಮಾತನಾಡ್ತಾರೆ ಅಂತ ಹೇಳ್ತಾ, ಯಾರ್ಯಾರು ನಾಯಕರು ಮಾತನಾಡೋರಿದ್ದೀರಿ ವೇದಿಕೆ ತಳಗಡೆ ಇದ್ದೀರಿ, ದಯಮಾಡಿ ಇಲ್ಲಿ ಮೇಲೆ ಬನ್ನಿ. ಮತ್ತೆ ಇಲ್ಲಿ ನಾಯಕರುಗಳು ಬಿಟ್ಟು ಉಳಿದವರು ಯಾರಿದ್ದೀರಿ ದಯಮಾಡಿ ಎಲ್ಲರೂ ಕೂಡ ತಳಗಡೆ ಬನ್ನಿ. ಯಾಕಂದ್ರೆ ಒಬ್ಬೊಬ್ಬರಾಗಿ ಇಲ್ಲಿ ನಿಂತ್ಕೊಂಡು ಮಾತಾಡಕ್ ಕರಿತೇವೆ. ದಯಮಾಡಿ ಕರೆದಾಗ ಒಬ್ಬೊಬ್ಬರು ನಾಯಕರು ಇಲ್ಲಿ ತಳಗಡೆ ಬರಬೇಕು. ಏನ್ ನಮ್ಮ ಬಸನಗೌಡರು ಮಾತನಾಡ್ತಾರೆ, ನಮ್ಮ ಹಿರಿಯರಾದಂತ MS ಪಾಟೀಲ್ ಮಾತಾಡ್ತಾರೆ, ಅವ್ರನ್ನ ಮಾತಾಡಲಿ ಅವ್ರು. ಆಮೇಲೆ ಅವ್ರಾದ್ಮೇಲೆ ನಮ್ಮ ಮುನ್ನಾದಳಿಯವರು ಮಾತಾಡ್ತಾರೆ, ಅವ್ರಾದ್ಮೇಲೆ ಮಲ್ಕೇಂದ್ರ ಗೌಡರು ಮಾತಾಡ್ತಾರೆ, ಅವ್ರಾದ್ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಮಾತಾಡ್ತಾರೆ, ಆಮೇಲೆ ಸಾಯಿಬಣ್ಣ ಆಲಾರ್ ಅವರು ಮಾತಾಡ್ತಾರೆ, ಆಮೇಲೆ ನಮ್ಮ ಪ್ರಭುಗೌಡರು ಮಾತಾಡ್ತಾರೆ. ಎಲ್ಲರೂ 2 ನಿಮಿಷ ಮಾತಾಡೋದನ್ನ ದಯಮಾಡಿ ತಾವೆಲ್ಲರೂ ಕೇಳಬೇಕು ಅಂತ ಕೇಳ್ಕೊಂಡು ನಾನು ಮತ್ತೊಮ್ಮೆ ತಮ್ಗೆಲ್ರಿಗೂ ವಿನಂತಿ ಮಾಡ್ತೇನೆ, ಎಲ್ಲಿ ನಿಂತಿದ್ರೆ ಅಲ್ಲೇ ಕೂತ್ಕೊಳ್ಳಿ, ಕಾಲು ನೋಸಿದ್ರೆ ಇಲ್ಲ ಅಂದ್ರೆ ಎದ್ದು ನಿಂತ್ಕೋಬಹುದು. ಅರ್ಥ ಆಯ್ತಾ? ಸ್ವಲ್ಪ ಸಿಟ್ಟು ಬರ್ತೋ ಇಲ್ವಾ? ಬರ್ತದೋ ಇಲ್ವಾ? ಎಲ್ಲಿ ಒಂದ್ಸರಿ ಜೋರಾಗಿ ಟವಲ್ ಸುತ್ತೀರಾ? ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. जुड़े रहिएगा आपके अपने चैनल बीजापुर समय के साथ।